ದೇವಿ ಮಹಾತ್ಮೆಯ ಮೊದಲ ಅಧ್ಯಾಯದಲ್ಲಿ ರಾಜ ಸೂರತ್ ಮತ್ತು ವೈಶ್ಯ ಸಮಾಧಿ ತಮ್ಮ ಜೀವನದ ದುಃಖಗಳಿಂದ ಬೇಸತ್ತು ಮಹರ್ಷಿ ಮೇಧಸರ ಆಶ್ರಮಕ್ಕೆ ಬರುತ್ತಾರೆ. ತಮ್ಮನ್ನು ಕಾಡುತ್ತಿರುವ ಮಮಕಾರ ಮತ್ತು ದುಃಖದ ಕಾರಣವನ್ನು ಅವರು ಮಹರ್ಷಿಗೆ ಕೇಳುತ್ತಾರೆ. ಆಗ ಮಹರ್ಷಿ ಮೇಧಸ ದೇವಿಯ ಮಹಿಮೆಯನ್ನು ವಿವರಿಸಲು ಪ್ರಾರಂಭಿಸುತ್ತಾರೆ. ಬ್ರಹ್ಮನು ವಿಷ್ಣುವನ್ನು ಯೋಗ ನಿದ್ರೆಯಿಂದ ಎಬ್ಬಿಸಲು ಆದಿಪರಾಶಕ್ತಿಯಾದ ದೇವಿಯನ್ನು ಸ್ತುತಿಸುತ್ತಾನೆ. ಆಗ ದೇವಿಯ ಕೃಪೆಯಿಂದ ವಿಷ್ಣು ಎಚ್ಚರಗೊಂಡು ಮಧು ಮತ್ತು ಕೈಟಭ ಎಂಬ ರಾಕ್ಷಸರನ್ನು ಸಂಹರಿಸುತ್ತಾನೆ. ಈ ಅಧ್ಯಾಯವು ದೇವಿಯ ಮಹಾಶಕ್ತಿ, ಸೃಷ್ಟಿಯ ರಕ್ಷಣೆ ಮತ್ತು ಭಕ್ತಿಯ ಮಹತ್ವವನ್ನು ಸಾರುತ್ತದೆ.